ಪಟ್ಟಿಯ ನೆಪದಲ್ಲಿ ಮಾಹಿತಿ ಆಯುಕ್ತರು ಸುಲಿಗೆ ಮಾಡುತ್ತಿದ್ದಾರೆಯೇ? ಕಪ್ಪು ಪಟ್ಟಿ ಮರ್ಮ, ಆಯೋಗದ ಆಯುಕ್ತರ ಬಣ್ಣ ಬಯಲು. ಅದಾಗಿ ಕಲಬುರಗಿಯಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದ ನಿವೃತ್ತ ಐಎಎಸ್ ಅಧಿಕಾರಿ ಶ್ರೀ ರವೀಂದ್ರ ಗುರುನಾಥ್ ಡಾಕಪ್ಪ ಅವರನ್ನು ಪೊಲೀಸರು ಬಂಧಿಸಿರುತ್ತಾರೆ. ಅದರಲ್ಲೂ ಕೇವಲ 10 ಮೇಲ್ಮನವಿಯನ್ನು ಮಾಹಿತಿ ಆಯೋಗಕ್ಕೆ ಸಲ್ಲಿಸಿದ ಆರ್ಟಿಐ ಕಾರ್ಯಕರ್ತರಿಗೆ ಧಮಕಿ ಹಾಕಿ ಹಣಕ್ಕೆ ಬೇಡಿಕೆ ಇಟ್ಟು ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಇದು ಕಲಬುರಗಿದಾರರಿಗೆ ಬೆಂಗಳೂರಿನತ್ತ ತಿರುಗಿ ನೋಡುವುದಾದರೆ ಕರ್ನಾಟಕ ರಾಜ್ಯದ ಮಾಹಿತಿ ಆಯೋಗ ಹಾಲಿ ಇರುವ ಕೆಲವು ಆಯುಕ್ತರು ಮಾಹಿತಿ ಹಕ್ಕು ಅರ್ಜಿದಾರರ ಮೇಲೆ ನಿಗಾ ಇಟ್ಟಿದ್ದು, ಆ ಅರ್ಜಿದಾರರು ಹೆಚ್ಚಿನ ಅರ್ಜಿಗಳನ್ನು ನೀಡಿ ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳು ಅವರ ಅರ್ಜಿಗಳಿಗೆ ಮಾಹಿತಿ ನೀಡದೇ ಇರುವ ಹಿನ್ನೆಲೆಯಲ್ಲಿ ಆಯೋಗಕ್ಕೆ ತಮ್ಮ ದೂರುಗಳನ್ನು ನೀಡಿರುತ್ತಾರೆ. ಇಂತಹ ಅರ್ಜಿಗಳು ಪ್ರತಿಯೊಂದು ಅರ್ಜಿದಾರರದ್ದು ಸುಮಾರು 10 ರಿಂದ 15 ಸಾವಿರದವರೆಗೆ ಆಗಿರುತ್ತದೆ ಎಂಬ ಸುದ್ದಿ ಇರುತ್ತದೆ. ಈ ವಿಚಾರದಲ್ಲಿ ಆರ್ಟಿಐ ಹಿರಿಯ ಕಾರ್ಯಕರ್ತರು ಶ್ರೀ ವೀರೇಶ್ ಅವರು ಈ ರೀತಿ ವಿಶ್ಲೇಷಿಸಿದ್ದಾರೆ. ಮಾಹಿತಿ ಹಕ್ಕಿನಲ್ಲಿ ಸಾವಿರಾರು ಅರ್ಜಿಗಳನ್ನು ಸಲ್ಲಿಸುವುದು ಮಾಹಿತಿ ಹಕ್ಕಿನ ದುರುಪಯೋಗವೇ. ಕರ್ನಾಟಕ ಮಾಹಿತಿ ಆಯೋಗದಿಂದ ಮಾಹಿತಿ ಹಕ್ಕು ಕಾರ್ಯಕರ್ತರನ್ನು ಕಪ್ಪು ಪಟ್ಟಿಗೆ ಸೇರಿಸುವ ಪ್ರಕ್ರಿಯೆ ಪ್ರಾರಂಭವಾದದ್ದು 2016ರಲ್ಲಿ. ಆಗಿನ ಮುಖ್ಯ ಮಾಹಿತಿ ಆಯುಕ್ತರಾಗಿದ್ದ ಶ್ರೀ ಸುಚೇತನ ಸ್ವರೂಪ್ ಅವರು ಕೆಲವು ಕಾರ್ಯಕರ್ತರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಆದೇಶವನ್ನು ಹೊರಡಿಸಿದರು. ಅವರ ಪಟ್ಟಿಯಲ್ಲಿ ನಾನು ಒಬ್ಬ. ಆದರೆ ಅವರ ಆದೇಶವನ್ನು ಮಾಹಿತಿ ಆಯೋಗದ ವಿಭಾಗೀಯ ಪೀಠದ ಮುಂದೆ ಪ್ರಶ್ನಿಸಿದಾಗ ಶ್ರೀ ಸುಚೇತನ್ ಸ್ವರೂಪ್ ಅವರ ಆದೇಶವನ್ನು ವಜಾಗೊಳಿಸಲಾಯಿತು. ಕಪ್ಪು ಪಟ್ಟಿಗೆ ಸೇರಿದ ಯಾವ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸುವುದನ್ನು ನಿಲ್ಲಿಸಿಯೂ ಇಲ್ಲ, ನಿಲ್ಲಿಸುವುದೂ ಇಲ್ಲ. ಮಾಹಿತಿ ಕೇಳುವ ಹಕ್ಕನ್ನು ಕಸಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಕೇವಲ ಮಾಹಿತಿ ಆಯೋಗಕ್ಕೆ ಮೇಲ್ಮನವಿ ಅಥವಾ ದೂರು ಸಲ್ಲಿಸಲು ನಿರ್ಬಂಧ ಹೇರಲಾಗುತ್ತದೆ. ಈ ಪ್ರಕ್ರಿಯೆಗೆ ಶ್ರೀನಿವಾಸ್ ಅವರ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಚಾಲನೆ ದೊರೆಯಿತು. ಆದರೆ ಇದುವರೆಗೂ ಇಂತಹ ಆದೇಶಗಳಿಂದ ಬಾಧಿತರಾದ ಯಾರೊಬ್ಬರೂ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಲ್ಲ. ಆದರೆ ಗುಲ್ಬರ್ಗಾ ನಿವಾಸಿಯಾದ ಶ್ರೀ ಲಾಲ್ ಸಾಬ್ ಎಂಬುವರು ಉಚ್ಚ ನ್ಯಾಯಾಲಯದಲ್ಲಿ ಅವರ 9,000 ಅರ್ಜಿಗಳ ಮೇಲ್ಮನವಿಗಳನ್ನು ತಿರಸ್ಕರಿಸಿದ ಮಾಹಿತಿ ಆಯೋಗದ ಆದೇಶವನ್ನು ಎತ್ತಿ ಹಿಡಿದು ಅವರಿಗೆ ಸುಮಾರು 9 ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಿದ ಪ್ರಕರಣ ನಮ್ಮ ಮುಂದಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿ ಹಾಕುವ ಪ್ರವೃತ್ತಿಯನ್ನು ಖಂಡಿಸಿ ಇದು ಮಾಹಿತಿ ಹಕ್ಕಿನ ದುರುಪಯೋಗ ಎಂದು ಹಲವಾರು ಉಚ್ಚ ನ್ಯಾಯಾಲಯಗಳು ಹೊರಡಿಸಿದ ಆದೇಶಗಳು ಲಭ್ಯವಿದೆ. ಆದರೆ ಈ ಆದೇಶಗಳನ್ನು ಪ್ರಶ್ನಿಸಿ ತಡೆಯಾಜ್ಞೆ ತರದ ಹೊರತು ಇದಕ್ಕೆ ಯಾವುದೇ ಪರಿಹಾರವಿಲ್ಲ. 2010ರಲ್ಲಿ ಕರ್ನಾಟಕ ಮಾಹಿತಿ ಆಯೋಗದಲ್ಲಿ ಅರ್ಜಿದಾರರೊಬ್ಬರು 14,000 ದೂರುಗಳನ್ನು ಸಲ್ಲಿಸಿದ ಪ್ರಸಂಗ ಇಂದಿಗೂ ಒಂದು ದಾಖಲೆ ಎನಿಸಿದೆ. ಆದರೆ ಈ ಎಲ್ಲ ಅರ್ಜಿಗಳು ಸೆಕ್ಷನ್ 4ರ ಪ್ರಕಟಣೆಗೆ ಸಂಬಂಧಿಸಿದ್ದರಿಂದ ಅಂದಿನ ಮುಖ್ಯ ಆಯುಕ್ತರಾಗಿದ್ದ ಶ್ರೀ ಕೆ ಮಿಶ್ರಾ ಮತ್ತು ಆಯುಕ್ತರಾದ ಶ್ರೀ ತಿಪ್ಪೇಸ್ವಾಮಿ ಅವರು ಎಲ್ಲಾ ಅರ್ಜಿಗಳನ್ನು ಒಂದೇ ಬಾರಿಗೆ ವಿಚಾರಣೆ ನಡೆಸಿ ಅರ್ಜಿದಾರರು ಕೇಳಿರುವ ಮಾಹಿತಿ ಸೆಕ್ಷನ್ 4ಕ್ಕೆ ಸಂಬಂಧಿಸಿರುವುದು ಆ ಮಾಹಿತಿಯನ್ನು ಅಂತರ್ಜಾಲದಲ್ಲಿ ಪ್ರಕಟಿಸುವಂತೆ ಆದೇಶಿಸಿ ಎಲ್ಲಾ ಅರ್ಜಿಗಳನ್ನು ವಿಲೇವಾರಿ ಮಾಡಲಾಯಿತು. ಮಾಹಿತಿ ಹಕ್ಕಿನಲ್ಲಿ ಸಾವಿರಾರು ಅರ್ಜಿಗಳನ್ನು ಸಲ್ಲಿಸಿರುವ ಪ್ರಸಂಗಗಳು ಕರ್ನಾಟಕದಲ್ಲಿಯೇ ಅಧಿಕ. ಈ ಹಿಂದೆ ಮಾಹಿತಿ ಆಯೋಗದಲ್ಲಿನ ಬಾಕಿ ಪ್ರಕರಣಗಳ ವಿಲೇವಾರಿಗೆ ಮಾಹಿತಿ ಆಯುಕ್ತರಾಗಿದ್ದ ಶ್ರೀ ಎಲ್ ಕೃಷ್ಣಮೂರ್ತಿರವರು ಬೆಂಗಳೂರು ಮಹಾನಗರ ಪಾಲಿಕೆಯ ಸುಮಾರು 5,000 ಅರ್ಜಿಗಳನ್ನು ಲೋಕ ಅದಾಲತ್ ಮೂಲಕ ವಿಲೇವಾರಿ ಮಾಡಿರುವುದನ್ನು ಇಲ್ಲಿ ಸ್ಮರಿಸಬೇಕಾಗಿದೆ. ಅದೇ ರೀತಿ ಅನೇಕ ಜಿಲ್ಲೆಗಳಲ್ಲಿ ವಿಚಾರಣೆ ನಡೆಸಿ ಸಾವಿರಾರು ಅರ್ಜಿಗಳನ್ನು ವಿಲೇವಾರಿ ಮಾಡಲಾಯಿತು. ಮಾಹಿತಿ ಆಯೋಗದ ಆದೇಶಗಳಲ್ಲಿ ಉಚ್ಚ ನ್ಯಾಯಾಲಯದ ಆದೇಶಗಳನ್ನು ಆಧರಿಸಿ ಕಪ್ಪು ಪಟ್ಟಿಗೆ ಸೇರಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಯಾವುದೇ ಆದೇಶಗಳಲ್ಲಿ ಅರ್ಜಿದಾರರು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಸಲ್ಲಿಸಲು ನಿರ್ಬಂಧ ಹೇರಿರುವುದಿಲ್ಲ. ಆದರೆ ಕೇವಲ ಆಯೋಗದಲ್ಲಿ ಮೇಲ್ಮನವಿ ಅಥವಾ ದೂರು ಸಲ್ಲಿಸಲು ನಿರ್ಬಂಧ ಹೇರಲಾಗಿದೆ. ಅಂತಹ ಆದೇಶಗಳನ್ನು ಉಚ್ಚ ನ್ಯಾಯಾಲಯಗಳಲ್ಲಿ ಸಂಬಂಧಿಸಿದ ಅರ್ಜಿದಾರರು ಪ್ರಶ್ನಿಸಿ ಪರಿಹಾರ ಪಡೆಯಬಹುದು. ಕಪ್ಪು ಪಟ್ಟಿಗೆ ಸೇರಿಸುವುದು ಅತ್ಯಂತ ಗಂಭೀರವಾದ ಸಮಸ್ಯೆಯಾಗಿ ಪರಿಣಮಿಸಿದೆ. ಇದರಿಂದ ವ್ಯಕ್ತಿಯ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗುವುದು ಎಂಬುದು ಒಂದು ವಾದವಾದರೆ, ಒಬ್ಬ ವ್ಯಕ್ತಿ ಸಾವಿರಾರು ಮೇಲ್ಮನವಿಗಳನ್ನು ಸಲ್ಲಿಸುವುದರಿಂದ ಮಾಹಿತಿ ಆಯೋಗಗಳಿಗೆ ಹೆಚ್ಚಿನ ಹೊರೆ ಉಂಟಾಗುವುದಲ್ಲದೆ 1-2 ದಿನ ಅರ್ಜಿ ಸಲ್ಲಿಸುವ ವ್ಯಕ್ತಿಗಳಿಗೆ ಅನಗತ್ಯ ವಿಳಂಬ ಉಂಟಾಗುವುದೆಂಬುದು ಕೆಲವರ ವಾದ. ಮಾಹಿತಿ ಆಯೋಗದಲ್ಲಿ ಒಂದು ಮೇಲ್ಮನವಿಯ ವಿಲೇವಾರಿಗೆ ಸುಮಾರು 5,000ರಿಂದ 10,000 ರೂಪಾಯಿಗಳವರೆಗೆ ವೆಚ್ಚ ಉಂಟಾಗುತ್ತದೆ. ಕೆಲವು ಪ್ರಕರಣಗಳ ವಿಚಾರಣೆಗೆ 5ಕ್ಕೂ ಹೆಚ್ಚು ಬಾರಿ ಮುಂದೂಡಿದರೆ ಅಂತಹ ಪ್ರಕರಣಗಳ ವೆಚ್ಚ 10,000 ರೂಪಾಯಿಗಳಿಗೂ ಹೆಚ್ಚಾಗುತ್ತದೆ.
ಈ ಹಿನ್ನೆಲೆಯಲ್ಲಿ ಮಾಹಿತಿ ಹಕ್ಕು ಕಾರ್ಯಕರ್ತರೆನಿಸಿಕೊಂಡವರು ಸಾವಿರಾರು ಮೇಲ್ಮನವಿ ಸಲ್ಲಿಸುವ ಮುನ್ನ ಸಂಯಮದಿಂದ ವರ್ತಿಸುವುದು ಅವಶ್ಯಕ. ಮಾಹಿತಿ ಆಯೋಗದಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸಿದ ಶ್ರೀ ಲಿಂಗರಾಜು ಅವರು ತಮ್ಮ 5 ವರ್ಷದ ಅವಧಿಯಲ್ಲಿ ಕೇವಲ 2 ಪ್ರಕರಣಗಳಲ್ಲಿ ಮಾತ್ರ ದಂಡ ವಿಧಿಸಿದ್ದರು. ಅದೇ ರೀತಿ ಶ್ರೀ ಶ್ರೀನಿವಾಸ್ ಅವರು ಕೂಡ ತಮ್ಮ 5 ವರ್ಷದ ಅವಧಿಯಲ್ಲಿ ಕೇವಲ 10 ಪ್ರಕರಣಗಳಲ್ಲಿ ದಂಡ ವಿಧಿಸಿರುವುದನ್ನು ಗಮನಿಸಬೇಕಾಗಿದೆ. ಪ್ರಸ್ತುತ ಮಾಹಿತಿ ಆಯೋಗದ ಪ್ರಭಾರಿ ಮುಖ್ಯ ಆಯುಕ್ತರಾಗಿರುವ ಶ್ರೀ ಎಚ್.ಸಿ. ಸತ್ಯನ್ ಅವರು ತಮ್ಮ 54 ತಿಂಗಳ ಕಾರ್ಯಾವಧಿಯಲ್ಲಿ ಸುಮಾರು 4 ಕೋಟಿ ರೂಪಾಯಿಗಳ ದಂಡವನ್ನು ವಿಧಿಸಿರುವುದಲ್ಲದೆ ದಂಡದ ಬಹುಪಾಲು ಹಣವನ್ನು ವಸೂಲಿ ಮಾಡಿರುವುದು ಎಂದಿಗೂ ಒಂದು ದಾಖಲೆ ಎನಿಸಿದೆ. ಹಲವಾರು ಮೇಲ್ಮನವಿದಾರರಿಗೆ ಮಾಹಿತಿ ಮತ್ತು ಪರಿಹಾರವನ್ನು ಕೊಡಿಸುವ ಮೂಲಕ ಮಾಹಿತಿ ಹಕ್ಕಿನ ಅನುಷ್ಠಾನದಲ್ಲಿ ಅವರು ನೀಡಿರುವ ಕೊಡುಗೆ ಶ್ಲಾಘನೀಯ. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕೆಲವು ಬೆರಳೆಣಿಕೆಯಷ್ಟು ವ್ಯಕ್ತಿಗಳು ಆಧಾರರಹಿತ ಆಪಾದನೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯ ಬಿಟ್ಟಿರುವುದು ಎಷ್ಟು ಸಮಂಜಸ? ಒಂದು ಅರ್ಜಿಯನ್ನು ಸಲ್ಲಿಸಿ ಮಾಹಿತಿ ಆಯೋಗಕ್ಕೆ 2ನೇ ಮೇಲ್ಮನವಿ ಸಲ್ಲಿಸುವ ತನಕ ಒಂದು ಅರ್ಜಿಗೆ ಸುಮಾರು 500 ರೂಪಾಯಿಗಳಿಂದ 1,000 ರೂಪಾಯಿಗಳವರೆಗೆ ವೆಚ್ಚ ಉಂಟಾಗುತ್ತದೆ. 1,000 ಮೇಲ್ಮನವಿ ಸಲ್ಲಿಸಲು ಕನಿಷ್ಠ 5 ಲಕ್ಷ ರೂಪಾಯಿಗಳ ವೆಚ್ಚವನ್ನು ಭರಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಶ್ರೀ ಸತ್ಯನ್ ಅವರ ಆದೇಶಗಳು ಸಂವಿಧಾನ ವಿರೋಧಿ ಎನಿಸಿದರೆ ಉಚ್ಚ ನ್ಯಾಯಾಲಯದ ಮೊರೆ ಹೋಗುವುದು ಸರಿಯಾದ ಕ್ರಮ ಎನ್ನುವುದು ನನ್ನ ವೈಯಕ್ತಿಕ ಭಾವನೆ. ಮಾಹಿತಿ ಹಕ್ಕಿನ ಸೆಕ್ಷನ್ 4ರ ಪ್ರಕಟಣೆಯನ್ನು ಎಲ್ಲಾ ಸಾರ್ವಜನಿಕ ಪ್ರಾಧಿಕಾರಗಳು ತಮ್ಮ ಅಂತರ್ಜಾಲದಲ್ಲಿ ಪ್ರಕಟಿಸಿದರೆ ಸುಮಾರು 90% ಮಾಹಿತಿ ಹಕ್ಕಿನ ಅರ್ಜಿಗಳು ಕಡಿಮೆಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಗ್ರಾಮ ಪಂಚಾಯಿತಿ ಮತ್ತು ಲೋಕೋಪಯೋಗಿ ಇಲಾಖೆಯ ಎಲ್ಲಾ ಕಾಮಗಾರಿಗಳ ಮಾಹಿತಿಯನ್ನು ಅಂತರ್ಜಾಲದಲ್ಲಿ ಪ್ರಕಟಿಸಿದರೆ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಸಲ್ಲಿಸುವ ಸಂಬಂಧವೇ ಇರುವುದಿಲ್ಲ. ಸೆಕ್ಷನ್ 4ರ ಅನುಷ್ಠಾನದ ಬಗ್ಗೆ ನಾಗರಿಕರು ಮತ್ತು ಮಾಹಿತಿ ಆಯೋಗಗಳು ಹೆಚ್ಚಿನ ಗಮನ ಹರಿಸುವ ಮೂಲಕ ಮಾಹಿತಿ ಹಕ್ಕನ್ನು ಬಲಯುತಗೊಳಿಸಬಹುದು ಎಂಬುದು ನನ್ನ ಅಭಿಪ್ರಾಯ. ನಮ್ಮ ತಂಡದ ಅಧ್ಯಯನದಲ್ಲಿ ಈಗಾಗಲೇ ಕೆಲವು ಇಲಾಖೆಗಳು ಇಂತಹ ಕ್ರಮಕ್ಕೆ ಮುಂದಾಗಿರುತ್ತಾರೆ. ಆದರೆ ಕಾನೂನುಬದ್ಧವಾಗಿ ಅದು ತಪ್ಪು. ಒಂದು ವೇಳೆ ಈ ಹಕ್ಕನ್ನು ಕಸಿದುಕೊಂಡರೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ವ್ಯಕ್ತಿ ನಮ್ಮ ಭಾರತೀಯ ಎಂಬ ಎಲ್ಲಾ ಹಕ್ಕನ್ನು ಕಸಿದುಕೊಂಡಂತೆ ಇರುತ್ತದೆ. ಉದಾಹರಣೆಗೆ 2009-10ರಲ್ಲಿ ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿ ಕೆಲವರು ಒಳ್ಳೆಯ ಉದ್ದೇಶದಿಂದ ಅರ್ಜಿಗಳನ್ನು ನೀಡಿದರೆ ತಮ್ಮ ಭ್ರಷ್ಟಾಚಾರದ ಹೊರಗೆ ಬರುತ್ತದೆ ಎಂಬ ಭಯದಿಂದ ಮಾಹಿತಿಗಳನ್ನು ನೀಡುತ್ತಿರಲಿಲ್ಲ. ಬಹುಶಃ ಆ ವಿಚಾರದಲ್ಲಿ ಅರ್ಜಿದಾರರು ಅದೇ ಇಲಾಖೆಯ ಮೇಲಧಿಕಾರಿಗೆ ಮೇಲ್ಮನವಿ ಮಾಡಿದಾಗ ಅವರು ಸಹ ಮಾಹಿತಿಯನ್ನು ನೀಡಲು ನಿರಾಕರಿಸುತ್ತಾರೆ. ಆದ್ದರಿಂದ ಅರ್ಜಿದಾರರು ಆಯೋಗ ಮತ್ತು ನ್ಯಾಯಾಲಯದ ಮೊರೆ ಹೋಗಬೇಕಾಗಿತ್ತು. ಪ್ರಾಮಾಣಿಕ ಅಧಿಕಾರಿಗಳಿದ್ದರೆ ಇಂತಹ ಪ್ರಸಂಗವೂ ಬರುವುದಿಲ್ಲ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಗೌರವಾನ್ವಿತ ರಾಜ್ಯಪಾಲರು ನೇಮಕ ಮಾಡಿರುವ ಹೊಸ ಮಾಹಿತಿ ಆಯುಕ್ತರು ಈ ವಿಚಾರದಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆಂಬುದನ್ನು ಕಾದು ನೋಡೋಣ. ಕರ್ನಾಟಕದಲ್ಲಿ ಡಾಕಪ್ಪ ಎಂಬ ಆಯುಕ್ತರ ರೀತಿಯಲ್ಲಿ ಹೊಸದಾಗಿ ನೇಮಕಗೊಂಡಿರುವ ಆಯುಕ್ತರ ವಿರುದ್ಧವೂ ಕೆಲವು ಕಣ್ಗಾವಲು ಇರುತ್ತದೆ. ಕೆಲವು ಮೂಲಗಳ ಪ್ರಕಾರ ಹೊಸದಾಗಿ ನೇಮಕಗೊಂಡ ಮಾಹಿತಿ ಆಯುಕ್ತರಾದ ಡಾಕ್ಟರ್ ಬಿ.ಆರ್. ಮಮತಾ ಅವರ ವಿರುದ್ಧವೂ ಕೆಲವು ಆಪಾದನೆಗಳು ಕೇಳಿಬಂದಿರುತ್ತದೆ. ಈ ವಿಚಾರದಲ್ಲಿ ಪೂರ್ಣ ಮಾಹಿತಿಯನ್ನು ಪಡೆದು ನಮ್ಮ ವೀಕ್ಷಕರಿಗೆ ನೀಡಲು ಪ್ರಯತ್ನಿಸುತ್ತೇವೆ. ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.